ಓಂ ಸಯೇವಾಧಸ್ತಾತ್ ಸ ಉಪರಿಷ್ಟಾತ್ ಸ ಪಶ್ಚಾತ್ ಸ ಪುರಸ್ತಾತ್ ಸ ದಕ್ಷಿಣತಃ ಸ ಉತ್ತರತಃ ಸಯೇವೇದಂ ಸರ್ವಂ. ಶ್ರೀ ಗುರುಭ್ಯೋ ನಮಃ. ತತ್ವಮಂಜರಿಯ ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದದ್ದರ 2ನೇ ಅಧ್ಯಾಯದ 3ನೇ ಪಾದ ಈಗ ನಾವು ನೋಡ್ತಿರೋದು. ಅಲ್ಲಿ ಭೂಮಾ ಸಂಪ್ರಸಾದ ದಧ್ಯುಪದೇಶಾತ್ ಮತ್ತೆ ಅದ್ರ ಮುಂದೆ ಬರುವಂತಹ ಸೂತ್ರ ಅವೆರಡನ್ನು ಕೂಡ ನಾವೀಗಾಗಲೇ ನೋಡಿದ್ದೇವೆ. ಆ ಭೂಮಾಧಿಕರಣವನ್ನು ನೋಡಿದ್ದೇವೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥ ತತ್ವಮಂಜರಿ ಗದ್ಯ ಭಾಗ ವ್ಯಾಖ್ಯಾನ ರೂಪವಾದದ್ದು ಅದು 105ನೇ ಗದ್ಯ ಭಾಗ. ಅದನ್ನು ಕೂಡ ಈಗ ನಾವು ನೋಡಬೇಕಾಗಿದೆ. 104ನೇ ಗದ್ಯ ಭಾಗ ಮುಕ್ತಾಯ ಕಂಡಿದೆ. ಭೂಮಾ ಸಂಪ್ರಸಾದ ದಧ್ಯುಪದೇಶಾತ್ ಮತ್ತು ಧರ್ಮೋಪಪತ್ತೇಶ್ಚ ಅಂತ 2 ಸೂತ್ರಗಳು ಈ ಭೂಮಾಧಿಕರಣದಲ್ಲಿ. ಈಗ 105ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಭಗವಂತನೇ ಇಲ್ಲಿ ಈ ಪ್ರಾಣ ಇತ್ಯಾದಿ ಶಬ್ದಗಳಿಂದ ವಾಚ್ಯ, ಮತ್ತೆ ಭೂಮಸುಖ ಶಬ್ದದಿಂದಲೂ ಅವನೇ ವಾಚ್ಯ. ಯಾಕೆ ಅಂದರೆ ಕುತಃ ಪೂರ್ಣಸುಖೋ ಪೂರ್ಣಗುಣೋ ವಿಷ್ಣು ಲಿಂಗೈಹಿ ಸರ್ವೈಹಿ ಯುತೋ ಹಿ. ಪೂರ್ಣಗುಣನಾದಂಥ ವಿಷ್ಣುವೇ ಎಲ್ಲಾ ಲಿಂಗಗಳಿಂದಲೂ ಕೂಡ ಯುಕ್ತನಾಗಿದ್ದಾನೆ. ಯೋ ವೈ ಭೂಮಾ ತತ್ಸುಖಂ ಅಂತ ಏನು ಛಾಂದೋಗ್ಯೋಪನಿಷತ್ತಿನ ಮಾತಿದೆ, ನಾವೀಗಾಗಲೇ ಅದನ್ನು ನೋಡಿದ್ದೇವೆ. ಅಲ್ಲಿ ಪೂರ್ಣ ಗುಣತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಮತ್ತೆ ಸರ್ವೋತ್ತಮತ್ವವನ್ನು ಕೂಡ ಪ್ರತಿಪಾದನೆ ಮಾಡಿದ್ದಾರೆ. ಯೋ ವೈ ಭೂಮಾ ತತ್ಸುಖಂ ನಾಲ್ಪೇ ಸುಖಮಸ್ತಿ ಅಂತ ಈಗ ಇಷ್ಟನ್ನು ಪ್ರಯೋಗ ಮಾಡಿದ್ದಾರೆ. ಹೀಗೆ ಪೂರ್ಣ ಸುಖತ್ವವನ್ನು ಸರ್ವೋತ್ತಮತ್ವವನ್ನು ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದಷ್ಟಲ್ಲದೆ ಆ ಭಗವಂತನನ್ನ ಸರ್ವಗತ ಎಂಬುದಾಗಿಯೂ ಕೂಡ ಪ್ರತಿಪಾದನೆ ಮಾಡಿರುವಂತಹ ಮತ್ತೊಂದು ವೇದವಾಕ್ಯ ಕಾಣಿಸ್ತದೆ. ಅದು ಸಯೇವಾಧಸ್ತಾತ್ ಸ ಉಪರಿಷ್ಟಾತ್ ಅಂತ ಈಗ ಮಂಗಲಾಚರಣದಲ್ಲಿ ನಾನು ಹೇಳಿದ್ದು. ಯೋ ವೈ ಭೂಮಾ ತತ್ ಸುಖಂ ನಾಲ್ಪೇ ಸುಖಮಸ್ತಿ ಅಂತ ನಾವು ಪೂರ್ಣ ಸುಖನಾಗಿರುವುದು, ಪೂರ್ಣ ಸುಖರೂಪನಾಗಿರುವುದು ಭಗವಂತನ ಲಕ್ಷಣ ಅಂತ ಅಲ್ಲಿ ನೋಡಿದ್ದೇವೆ. ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯ. ಅಲ್ಲಿ 23ನೇ ಖಂಡ ಅದು, ಯೋ ವೈ ಭೂಮಾ ತತ್ಸುಖಂ ಅಂತ. ಅದಾದ್ಮೇಲೆ ಮುಂದೆ ಈ ಸಯೇವ ಉಪರಿಷ್ಟಾತ್ ಸಯೇವ ಅಧಸ್ತಾತ್ ಅನ್ನುವಂಥ ಖಂಡ ಕಂಡು ಬರ್ತದೆ. ಅದು 25ನೇ ಖಂಡ. 25ನೇ ಖಂಡದಲ್ಲಿ 1ನೇ ಮಂತ್ರ. ಆ ಭಗವಂತನೇ ಕೆಳಗಡೆ ಇದ್ದಾನೆ, ಅವನೇ ಮೇಲ್ಗಡೆ ಇದ್ದಾನೆ, ಅವನೇ ಹಿಂದೆ ಇದ್ದಾನೆ, ಅವನೇ ಮುಂದೆ ಇದ್ದಾನೆ, ಅವನೇ ದಕ್ಷಿಣ ದಿಕ್ಕಿನಲ್ಲಿಯೂ ಉತ್ತರ ದಿಕ್ಕಿನಲ್ಲಿಯೂ ಇದ್ದಾನೆ. ಸಯೇವೇದಂ ಸರ್ವಂ, ಅವನೇ ಎಲ್ಲ ಕಡೆಯೂ ಕೂಡ ಇದ್ದಾನೆ ಅಂತ. ಈ ಒಂದು ವೇದವಾಕ್ಯದಲ್ಲಿ ಆ ಭಗವಂತನಿಗೆ ಸರ್ವಗತತ್ವವನ್ನು ಪ್ರತಿಪಾದನೆ ಮಾಡಿದಾರಲ್ಲ, ಆ ಸರ್ವಗತತ್ವ ಎಂಬುದೊಂದು ಲಿಂಗ. ಆ ಸರ್ವಗತತ್ವ ಲಿಂಗ ಅಂತನ್ನುವುದು ಪ್ರಾಣನಲ್ಲಿಲ್ಲ, ಅದಿರುವುದು ಪರಮಾತ್ಮನಲ್ಲಿ ಮಾತ್ರ. ಹೀಗೆ ಸರ್ವಗತತ್ವಾದಿ ಲಿಂಗೈಹಿ ಯುತತ್ವಾತ್, ಸರ್ವಗತತ್ವಾದಿ ಲಿಂಗಗಳಿಂದ ಯುತನಾದವನು ವಿಷ್ಣುವೇ. ಈಗ ನೋಡಿ ವಾಕ್ಯ, ಕುತಃ ಪೂರ್ಣಗುಣೋ ವಿಷ್ಣು ಲಿಂಗೈಹಿ ಸರ್ವೈಹಿ ಯುತಃ ಹಿ. ಎಲ್ಲಾ ಲಿಂಗಗಳಿಂದಲೂ ಅವನೇ ಯುತನಾದ್ದರಿಂದ ಅವನೇ ಪೂರ್ಣಗುಣನಾಗಿದ್ದಾನೆ. ತತ್ಸುಖಂ ಇತ್ಯುಕ್ತ ಪೂರ್ಣ ಸುಖತ್ವ. ಯೋ ವೈ ಭೂಮಾ ತತ್ಸುಖಂ ಅಂತ ಹಿಂದಿನ 23ನೇ ಖಂಡ ಅದು, ಅಲ್ಲಿ ಬಂದಿರುವಂತಹ ವಾಕ್ಯದಲ್ಲಿ ಭಗವಂತನಿಗೆ ಪೂರ್ಣ ಸುಖತ್ವವನ್ನು ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ. ನಾಲ್ಪೇ ಸುಖಮಸ್ತಿ, ಅಲ್ಪರಲ್ಲಿ ಸುಖ ಇಲ್ಲ ಅಂತ ಬಂದಿರೋದ್ರಿಂದ ಭಗವಂತ ಅಲ್ಪ ಅಲ್ಲ, ಅವನೇ ಸರ್ವೋತ್ತಮ ಅಂತ ಗೊತ್ತಾಯಿತು. ಆದ್ದರಿಂದ ಪೂರ್ಣ ಸುಖತ್ವವನ್ನು ಸರ್ವೋತ್ತಮತ್ವವನ್ನು ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಮುಂದೆ ಸಯೇವಾಧಸ್ಥಾತ್ ಅನ್ನುವಂಥ ವೇದವಾಕ್ಯದಲ್ಲಿ 25ನೇ ಖಂಡ ಅದು, ಅದೇ 7ನೇ ಅಧ್ಯಾಯದ್ದು, ಅಲ್ಲಿ ಸರ್ವಗತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಈ ಪೂರ್ಣ ಸುಖತ್ವ, ಸರ್ವೋತ್ತಮತ್ವ, ಸರ್ವಗತತ್ವ ಈ ಎಲ್ಲಾ ಲಿಂಗಗಳು ಇರುವುದು ಪರಮಾತ್ಮನಲ್ಲಿ ಮಾತ್ರ, ಹೊರತು ಪ್ರಾಣನಲ್ಲಿ ಅವಿಲ್ಲ. ತೇಷಾಂ ಭಾಷ್ಯೋಕ್ತ ವಾಕ್ಯೈಹಿ ಹರೌ ಪ್ರಸಿದ್ಧತ್ವಾದಿತ್ಯರ್ಥಃ. ಭಾಷ್ಯದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯನು ವಾಕ್ಯಗಳನ್ನು ಪ್ರಯೋಗ ಮಾಡಿದ್ದಾರೆ. ಆ ಪ್ರಯೋಗಗಳನ್ನು ಗಮನಿಸಿದರೆ ಅವೆಲ್ಲವೂ ಕೂಡ ಹರಿಯಲ್ಲೇ ಪ್ರಸಿದ್ಧವಾಗಿವೆ.
ಭಾಷ್ಯದಲ್ಲಿ ಹೇಳಿದ ಮಾರ್ಗವನ್ನು ನಾವು ಅನುಸರಿಸಿ ನೋಡಿದರೆ ಹರಿಯಲ್ಲೇ ಈ ಗುಣಗಳು ಕಾಣ್ತವೆ ಹೊರತು ಬೇರೆ ಯಾರಲ್ಲೂ ಕೂಡ ಈ ಗುಣಗಳು ಕಾಣುವುದಿಲ್ಲ. ಆದ್ದರಿಂದ ಇಲ್ಲಿ ಭಗವಂತನನ್ನೇ ಪೂರ್ಣ ಸುಖ ಎಂಬುದಾಗಿ ತಿಳ್ಕೊಳ್ಬೇಕು. ಎಲ್ಲಾ ಶಬ್ದಗಳಿಂದ ವಾಚ್ಯ ಅವನೇ ಅಂತ ತಿಳ್ಕೊಳ್ಬೇಕು.